ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎಟಿ ವೆಂಕಟೇಶ್ ಪ್ರಭು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟಕ್ಕೆ ಕೆಲವೇ ಗಂಟೆಗಳು ಬಾಕಿ ಉಳಿದಿವೆ. ಏನು ಕಳೆದ ಕೆಲವು ದಿನಗಳಿಂದ ಸಾಕಷ್ಟು ಹಗ್ಗಜಗ್ಗಾಟದಲ್ಲಿ ಇದ್ದಂತಹ ಪ್ರಕ್ರಿಯೆ ಈಗ ಅಂತಿಮವಾಗಿದೆ. ಏನು CM DK ಶಿವಕುಮಾರ್ ಅವರ ಸ್ವಂತ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಮತ್ತೊಂದು ಸ್ಥಾನ ಈಗ ಸಿಗ್ತಾ ಇದೆ. ಇದು ಜಿಲ್ಲೆಯ ಜನರಿಗೆ ಸಿಕ್ಕಂತಹ ಬಹುದೊಡ್ಡ ಅವಕಾಶ ಅಂತಲೇ ಹೇಳಲಾಗ್ತಾ ಇದೆ. ಯಾಕಂದರೆ ಈ ಹಿಂದೆ ಯಾರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ ಆ ಜಿಲ್ಲೆಗೆ ಒಂದಷ್ಟು ಸ್ಥಾನಮಾನಗಳು ಸಿಗ್ತಕ್ಕಂಥದ್ದು ಬಹಳ ವಿರಳ ಆಗ್ತಾಯಿತ್ತು. ಆದರೆ ಈ ಬಾರಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅತಿ ಚಿಕ್ಕ ಜಿಲ್ಲೆ, ಅಂದರೆ 4 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಜಿಲ್ಲೆ. ಹಾಗಾಗಿ ಇಲ್ಲಿ ಮುಖ್ಯಮಂತ್ರಿಗಳಾದರೆ ಈ ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ಕೋದು ಬಹಳ ಕಡಿಮೆ ಅವಕಾಶ ಎನ್ನುವಂತಹ ಮಾತುಗಳು ಕೂಡ ಇತ್ತು. ಯಾಕಂದರೆ ಈ ಹಿಂದೆ ಕುಮಾರಸ್ವಾಮಿಯವರು ಕೂಡ 2 ಬಾರಿ ಮುಖ್ಯಮಂತ್ರಿಗಳಾಗಿ ಜಿಲ್ಲೆಯಿಂದ ಆಯ್ಕೆಯಾದಂಥ ಸಂದರ್ಭದಲ್ಲಿ ಕೇವಲ ಮುಖ್ಯಮಂತ್ರಿ ಸ್ಥಾನಕ್ಕೆ ಜಿಲ್ಲೆ ಸೀಮಿತ ಆಗಿತ್ತು. ಆದರೆ ಈಗ DK ಶಿವಕುಮಾರ್ ಅವರು ಆ ಒಂದು ಹೆಜ್ಜೆಯನ್ನು ಬಹಳ ಮುಂದಿಟ್ಟಿದ್ದಾರೆ. ಯಾಕಂದರೆ ಈಗ ಅವರು CM ಆಗಿ ಬಹಳ ಯಶಸ್ವಿಯಾಗಿ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ ತಮ್ಮದೇ ಜಿಲ್ಲೆಯ ತಮ್ಮ ಆಪ್ತ ನಂಬಿಕಸ್ಥ ಶಾಸಕ HC ಬಾಲಕೃಷ್ಣರವರಿಗೆ ಸಚಿವ ಸ್ಥಾನವನ್ನು ಕೊಡಿಸುವ ಮೂಲಕ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಮತ್ತಷ್ಟು ಬಲವನ್ನು ತುಂಬತಕ್ಕಂಥ ಕೆಲಸವನ್ನು DK ಶಿವಕುಮಾರ್ ಅವರು ಮಾಡಿದ್ದಾರೆ. ಇನ್ನು ಈ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದಲೂ ಕೂಡ ಈ ಹಿಂದೆ ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ನಡೆಸಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಯಾರಾದರೂ ಒಬ್ಬ ಶಾಸಕ DK ಶಿವಕುಮಾರ್ ಅವರ ಪರವಾಗಿ ಸಾಕಷ್ಟು ಪ್ರಬಲವಾಗಿ ಮಾತನಾಡ್ತಾ ಇದ್ರು ಅಂದರೆ ಅದು ಮಾಗಡಿ HC ಬಾಲಕೃಷ್ಣರವರು. ಯಾಕಂದರೆ ಮೊದಲ ದಿನದಿಂದಲೂ ಕೂಡ ಸಿದ್ದರಾಮಯ್ಯನವರ ಬಳಿಕ ಯಾರಿಗಾದರೂ ಮುಖ್ಯಮಂತ್ರಿಯ ಸ್ಥಾನ ಸಿಗ್ತದೆ ಅಂದರೆ, ಆ ಅರ್ಹತೆ ಇದೆ ಅಂದರೆ ಅದು DK ಶಿವಕುಮಾರ್ ಅವರಿಗೆ ಮಾತ್ರ ಎನ್ನುವಂತಹ ಮಾತನ್ನು ಬಾಲಕೃಷ್ಣರವರು ಪದೇ ಪದೇ ಮಾಧ್ಯಮಗಳ ಮುಂದೆ ಬಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದರು. ಜೊತೆಗೆ ಮಾಗಡಿ ಬಾಲಕೃಷ್ಣರವರು ಕೂಡ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇವರ ವಿಶೇಷ ಅಂದರೆ BJP, ಕಾಂಗ್ರೆಸ್, JDS 3 ಪಕ್ಷಗಳಿಂದಲೂ ಕೂಡ ಇವರು ಮಾಗಡಿ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ದಾರೆ. ಅಂದರೆ ಇವರು ಯಾವುದೇ ಪಕ್ಷಕ್ಕೆ ಹೋದರೂ ಕೂಡ ಜನ ಇವರನ್ನು ಬೆಂಬಲಿಸ್ತಾ ಬಂದಿದ್ದಾರೆ. ಯಾಕಂದರೆ ಮಾಗಡಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ಕ್ಷೇತ್ರದ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಹಿಂದೆ ಏನು ಕುಮಾರಸ್ವಾಮಿ ಅವರಿಗೆ ಬಲವಾಗಿ ನಿಂತಂಥ ಬಾಲಕೃಷ್ಣರವರು ತಮ್ಮ ಬದಲಾದ ರಾಜಕೀಯ ಸನ್ನಿವೇಶಗಳಲ್ಲಿ ಈಗ DK ಶಿವಕುಮಾರ್ ಅವರ ಹೆಗಲಿಗೂ ಕೂಡ ಅವರು ನಿಂತಿದ್ದಾರೆ, ಅವರಿಗೂ ಕೂಡ ಬಲವಾಗಿ ನಿಂತಿದ್ದಾರೆ. ಇದು ಬಾಲಕೃಷ್ಣರವರ ಶಕ್ತಿ ಅಂತಲೇ ಹೇಳ್ಬೋದು. ಯಾಕಂದರೆ ಏನು DK ಶಿವಕುಮಾರ್ ಅವರ ಪರವಾಗಿ ಯಾರೂ ಧ್ವನಿಯನ್ನು ಎತ್ತದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ಬಾಲಕೃಷ್ಣರವರು ಬಹಳ ಪ್ರಬಲವಾಗಿ ಅವರಿಗೂ ಕೂಡ CM ಆಗ್ತಕ್ಕಂತಹ ಅವಕಾಶ ಅರ್ಹತೆ ಇದೆ ಎನ್ನುವಂತಹ ಮಾತುಗಳನ್ನು ನೇರವಾಗಿ ಹೇಳಿದ್ದಾರೆ. ಕೆಲವೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. DK ಶಿವಕುಮಾರ್ ಅವರಿಗೆ ಸ್ಥಾನವನ್ನು ಕೊಡದೇ ಹೋದರೆ ಭವಿಷ್ಯದ ದಿನಗಳಲ್ಲಿ ಪಕ್ಷದ ಸ್ಥಿತಿ ಅತಂತ್ರವಾಗಲಿದೆ ಎನ್ನುವಂತಹ ನೇರವಾದಂತಹ ಎಚ್ಚರಿಕೆಯನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಬಾಲಕೃಷ್ಣರವರು ಹಲವು ಬಾರಿ ಕೊಟ್ಟಿದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರ ಬೆನ್ನಿಗೆ ಬಹಳ ಪ್ರಬಲವಾಗಿ ನಿಂತು ಅವರ ಜೊತೆಯಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡಂತಹ DK ಶಿವಕುಮಾರ್ ಅವರು, ಪ್ರಮುಖವಾಗಿ DK ಸುರೇಶ್ ಅವರು ಇವತ್ತು ಬಾಲಕೃಷ್ಣರವರಿಗೆ ತಮ್ಮ ನಂಬಿಕಸ್ಥನಿಗೆ
ಸ್ಥಾನವನ್ನು ಕೊಡಿಸುವ ಮೂಲಕ ತಮ್ಮ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಕ್ಷೇತ್ರದ ಜನತೆ ಮಾಗಡಿ ರಂಗನಾಥ ಕಾಲಭೈರವನ ನರಸಿಂಹಸ್ವಾಮಿ ಆಶೀರ್ವಾದದಿಂದ ಒಂದು ಅವಕಾಶವನ್ನು ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, DK ಸುರೇಶ್ ಅವರು ಮತ್ತು ಅವ್ರ ಕುಟುಂಬನೂ ಸೇರ್ಕೊಂಡಿದ್ದರು. ಕುಟುಂಬದ ಒತ್ತಾಯನೂ ಕೂಡ ಇದೆ ಅದರಲ್ಲಿ. ಇದು ನಮ್ಮ ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಇರ್ಬೋದು, ಖರ್ಗೆ ಸಾಹೇಬ್ ಇರ್ಬೋದು, ಈ ಹರಿಪ್ರಸಾದ್ ಅವರು ಇರ್ಬೋದು ಮತ್ತು ಹೈಕಮಾಂಡ್ ಎಲ್ಲ ಸೇರಿ ಒಂದು ಅವಕಾಶವನ್ನು, ಜವಾಬ್ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಖಂಡಿತ ಯಶಸ್ವಿಯಾಗಿ ರಂಗನಾಥ ಸ್ವಾಮಿ ಆಶೀರ್ವಾದದಿಂದ ನಿಭಾಯಿಸ್ತೀನಿ ಅಂತಕ್ಕಂಥ ವಿಶ್ವಾಸ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಯಾವ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳು ಆಗ್ತವೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಯಾಕಂದರೆ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನದಲ್ಲಿ DK ಶಿವಕುಮಾರ್ ಅವರಿದ್ದಾರೆ, ಮತ್ತೊಂದು ಕಡೆ ಸಹಕಾರಿ ಕ್ಷೇತ್ರ ಬಮೂಲ್ ಕ್ಷೇತ್ರದಲ್ಲಿ DK ಸುರೇಶ್ ಅವರಿದ್ದಾರೆ. ಈಗಾಗಲೇ ಜಿಲ್ಲೆಯ 4 ಸ್ಥಾನಗಳಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಮತ್ತೊಂದು ಕಡೆ MLC ಆಗಿ ರವಿ ಅವರಿದ್ದಾರೆ, ಸುಧಾಮ್ ದಾಸ್ ಇದ್ದಾರೆ. ಇದೆಲ್ಲದರ ಜೊತೆಗೆ ಈಗ ಬಾಲಕೃಷ್ಣರವರು ಸಚಿವರಾಗಿ ತಮ್ಮ ಅಧಿಕಾರವನ್ನು ವಹಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ಯಾವ ರೀತಿಯಾಗಿ ಜಿಲ್ಲೆಯ ಅಭಿವೃದ್ಧಿ ಆಗ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.